ಫ್ರೆಂಡ್, ಪಾಕಿಸ್ತಾನ್ ವರ್ಸಸ್ ಬಾಂಗ್ಲಾದೇಶ್ ವಿರುದ್ಧ ನಡೀತಿರೋಂತ 9ನೇ ಮ್ಯಾಚ್. ಈ ಒಂದು ಮ್ಯಾಚ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಮ್ಯಾಚ್ ಆಗಿದೆ ಫ್ರೆಂಡ್. ಯಾಕಪ್ಪ ಅಂದ್ರೆ ಎ ಗ್ರೂಪ್ ನಲ್ಲಿ ಆಲ್ರೆಡಿ ಇಂಡಿಯಾ ಹಾಗೆ ನ್ಯೂಜಿಲೆಂಡ್ ಸೆಮಿಫೈನಲ್ ಗೆ ಹೋಗಿದೆ. ಹಾಗೆ ಪಾಕಿಸ್ತಾನ್ ಹಾಗೆ ಬಾಂಗ್ಲಾದೇಶ್ ಆಲ್ರೆಡಿ ಇವರ ಒಂದು ಕತೆ ಮುಗಿದಿದೆ. ಏನಪ್ಪಾ ಅಂದ್ರೆ ನಾಳಿನ ಮ್ಯಾಚ್ ಆಡಿ ಇವರು ಲಗೇಜ್ ಪ್ಯಾಕ್ ಮಾಡ್ಬೇಕು. ಯಾರು ಬಾಂಗ್ಲಾದೇಶದವರು ಪಾಕಿಸ್ತಾನದಿಂದ ಬಾಂಗ್ಲಾದೇಶಕ್ಕೆ ಲಗೇಜ್ ಪ್ಯಾಕಿಂಗ್ ಮಾಡಿ ಹೋಗ್ಬೇಕು. ಪಾಕಿಸ್ತಾನದ್ರು ಅಲ್ಲೇ ಅವ್ರವ್ರ ಮನೆಗೆ ಅವರು ಹೋಗ್ತಾರೆ. ಫ್ರೆಂಡ್, ಟೋಟಲ್ ಆಗಿ ನಾಳೆ ನಡೀತಂತ ಮ್ಯಾಚ್ ರಾವಲ್ಪಿಂಡಿಯಲ್ಲಿ ನಡೀತಾ ಇದೆ. ಟೋಟಲ್ ಆಗಿ ಈ ಒಂದು ಪಂದ್ಯ ಎರಡೂ ಟೀಮಿಗೂ ಕೂಡ ಇಂಪಾರ್ಟೆಂಟ್. ಹೇಗಪ್ಪ ಅಂದ್ರೆ ಈಗ ನೋಡಿ, ಚಾಂಪಿಯನ್ ಟ್ರೋಫಿಯಲ್ಲಿ 2 ಮ್ಯಾಚು ಪಾಕಿಸ್ತಾನ ಆಡಿದೆ, 2 ಮ್ಯಾಚು ಬಾಂಗ್ಲಾದೇಶ ಆಡಿದೆ. ಆಲ್ರೆಡಿ 2-2 ಸೋತಿದೆ ಫ್ರೆಂಡ್. ಬಾಂಗ್ಲಾದೇಶ ಕೂಡ 2-2 ಸೋತಿದೆ, ಪಾಕಿಸ್ತಾನ ಕೂಡ 2-2 ಸೋತಿದೆ. ಈಗ ಇರೋದು ಒಂದು ಗೆದ್ದು ಚಾಂಪಿಯನ್ ಟ್ರೋಫಿಲಿ ಲಾಸ್ಟ್ ಮ್ಯಾಚ್ 3ನೇ ಮ್ಯಾಚ್ ಆಡ್ತಾ ಇದ್ದಾರೆ ನಾವೆಲ್ಲರೂ. ಬಾಂಗ್ಲಾದೇಶ ಆಯ್ತು, ಪಾಕಿಸ್ತಾನ ಆಯ್ತು, ಆಡೋದು 3ನೇ ಮ್ಯಾಚ್. ಇದರಲ್ಲಿ ಒಂದು ಗೆದ್ರೆ ಮರದಿ ಉಳಿಯುತ್ತೆ ಫ್ರೆಂಡ್. ಆ ಒಂದು ದೇಶದ ಮರದಿ ಉಳಿಯುತ್ತೆ. ನನಗನ್ಸುತ್ತೆ ಇಲ್ಲಿ ಪಾಕಿಸ್ತಾನಕ್ಕೆ ಈ ಒಂದು ಮ್ಯಾಚ್ ಇಂಪಾರ್ಟೆಂಟ್. ಈ ಬಾಂಗ್ಲಾದೇಶಕ್ಕಿಂತ ಪಾಕಿಸ್ತಾನಕ್ಕೆ ತುಂಬಾನೇ ಇಂಪಾರ್ಟೆಂಟ್. ಯಾಕಪ್ಪ ಅಂದ್ರೆ ನಾಳೆ ನಡೀತಿರುವಂತ ರಾವಲ್ಪಿಂಡಿ, ಪಾಕಿಸ್ತಾನದಲ್ಲಿರುವಂತಹ ಗ್ರೌಂಡ್ ನಲ್ಲಿ ರಾವಲ್ಪಿಂಡಿಯಲ್ಲಿ ಒಂದು ಮ್ಯಾಚ್ ಗೆದ್ದು ಚಾಂಪಿಯನ್ ಟ್ರೋಫಿಯಲ್ಲಿ ಲಾಸ್ಟ್ಗೆ ಸ್ವಲ್ಪ ಮುರಿದು ಉಳಿಸ್ಕೊಂಡು ಅವ್ರವ್ರ ಮನೆಗೆ ಹೋಗೋದು. ಆದ್ರೆ ಸ್ವಲ್ಪ ಮುರಿದಿ ಉಳಿತು. ಇಲ್ಲಪ್ಪ ಅಂದ್ರೆ ಇದು ಮ್ಯಾಚ್ ಕೂಡ ಬಾಂಗ್ಲಾದೇಶ ವಿರುದ್ಧ ಏನಾದ್ರು ಪಾಕಿಸ್ತಾನ ಸೋತ್ರೆ ಭಾರಿ ಮುಖಭಂಗ ಆಗತ್ತೆ ಫ್ರೆಂಡ್. ಚಾಂಪಿಯನ್ ಟ್ರೋಫಿ ಖುದ್ದು ಇಕ್ಕಿರುವಂತ ದೇಶದಲ್ಲೇ ಒಂದು ಮ್ಯಾಚ್ ಗೆಲ್ಲಿಲ್ದವ ಪಾಕಿಸ್ತಾನಕ್ಕೆ ಒಂದು ಕೆಟ್ಟ ದಾಖಲೆ ಒಂದು ನಿರ್ಮಾಣ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದು ಪಾಕಿಸ್ತಾನಕ್ಕೆ ಇಂಪಾರ್ಟೆಂಟ್ ಮ್ಯಾಚ್, ವೆರಿ ವೆರಿ ಇಂಪಾರ್ಟೆಂಟ್ ಮ್ಯಾಚ್. ನಾಳೆ ಬಾಂಗ್ಲಾದೇಶ ವಿರುದ್ಧ, ಅವರು ಕೂಡ ಬಾಂಗ್ಲಾದೇಶದವರು ನ್ಯೂಜಿಲೆಂಡ್ ವಿರುದ್ಧ, ಇಂಡಿಯಾ ವಿರುದ್ಧ 200 ಚಿಲ್ಡ್ರನ್ ಕೂಡ ಮಾಡಿದ್ದಾರೆ. ಹಾಗೆ ಪಾಕಿಸ್ತಾನರು ಕೂಡ ಅಂತ ಚೆನ್ನಾಗಿರೋ ಪ್ರದರ್ಶನ ಕೊಡಲಿಲ್ಲ. ಇಂಡಿಯಾ ವಿರುದ್ಧನೂ ಕೂಡ ಕೊಡಲಿಲ್ಲ, ನ್ಯೂಜಿಲೆಂಡ್ ವಿರುದ್ಧ ಕೂಡ ಕೊಡಲಿಲ್ಲ. ಆದರೆ ಈಗ ನಾಳೆ ಎರಡೂ ಕೂಡ ಲೆಕ್ಕಕ್ಕೆ ನೋಡಿದ್ರೆ, ಎರಡು ದೇಶದ ಆಟಗಾರ ನೋಡಿದ್ರೆ ಒಂದು ರೀತಿ ಲೆವೆಲ್ ಇದೆ ಫ್ರೆಂಡ್. ಒಂದು 45-50 ರೇಂಜಿಗೆ ಇದೆ. ಒಂದು 50% ಪಾಕಿಸ್ತಾನ ಗೆದ್ರೆ 45% ಬಾಂಗ್ಲಾದೇಶಕ್ಕೆ ಚಾನ್ಸ್ ಇದೆ. ಆದ್ರೂ ಕೂಡ ನಾಲ್ಕಿನ ಮ್ಯಾಚ್ ಇಂಪಾರ್ಟೆಂಟ್ ಎರಡು ದೇಶಕ್ಕೆ ಫ್ರೆಂಡ್. ಟೋಟಲ್ ಹೇಳ್ಬೇಕಂದ್ರೆ ಈ ಒಂದು ಮ್ಯಾಚ್ ಏನಾದ್ರು ಬಾಂಗ್ಲಾದೇಶ ಗೆದ್ರೆ ಮುಗೀತು ಪಾಕಿಸ್ತಾನದ ಗತಿ. ಈಗ ಹೊರಗೆ ಹೋಗಿದ್ದು ಕೂಡ ಅಲ್ಲಿ ಫ್ಯಾನ್ಸ್ ತಳ್ಕೊಳಕ್ ಆಗ್ತಿಲ್ಲ. ಅದರಲ್ಲಿ ಚಾಂಪಿಯನ್ ಟ್ರೋಫಿ ಒಂದು ಮ್ಯಾಚ್ ಕೂಡ ಗೆಲ್ಲಿಲ್ಲಂಗ ಮನೆಗೆ ಹೋದ್ರೆ ಮುಗೀತು, ಮಾನ ಮರೋದಿ ಹರಾಜಾಗುತ್ತೆ ಪಾಕಿಸ್ತಾನದ ಕ್ರಿಕೆಟ್ ಬೋರ್ಡ್ಗೆ ಫ್ರೆಂಡ್. ಟೋಟಲ್ ಆಗಿ ನಾಳಿನ ಮ್ಯಾಚ್ ವೆರಿ ಇಂಪಾರ್ಟೆಂಟ್. ಹಾಗೆ ನಾಳಿನ ಮ್ಯಾಚ್ಗೆ ಬಾಬರ್ ಅಜಮ್ ಹಾಗೆ ರಿಜ್ವಾನ್ ಇವರ ಒಂದು ಪ್ರದರ್ಶನ ಬೇಕೇ ಬೇಕು ಪಾಕಿಸ್ತಾನ ಟೀಮ್. ಇಲ್ಲಪ್ಪ ಅಂದ್ರೆ ಪಾಕಿಸ್ತಾನ ಮತ್ತು ಕೂಡ ಈ ಒಂದು ಮ್ಯಾಚ್ ಚಲೋದ್ರಲ್ಲಿ ಯಶಸ್ವಿ ಆಗುತ್ತೆ ಫ್ರೆಂಡ್. ಟೋಟಲ್ ಆಗಿ ಬಾಂಗ್ಲಾ ಟೈಗರ್ ಕೂಡ ಅವರು ಕೂಡ ಕಮ್ಮಿ ಇಲ್ಲ, ಎಲ್ಲರಿಗಿಂತ ಅವರು ಸ್ಟ್ರಾಂಗ್ ಇದ್ದಾರೆ. ನೋಡಿ ಫ್ರೆಂಡ್, ನಾಳಿನ ಮ್ಯಾಚ್ ಏನಾಗುತ್ತೆ ಅನ್ನೋದು ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋ ಮ್ಯಾಚ್ ಸಲುವಾಗಿ, ನಾಳಿನ ಮ್ಯಾಚ್ ಸಲುವಾಗಿ ಈ ಒಂದು ವಿಡಿಯೋ ಕಂಪ್ಲೀಟ್ ಅಂತ ತಿಳಿಸಿದ್ದೀನಿ. ಹಾಗೆ ನಿಮಗೆ ಈ ಒಂದು ನಾಳೆ ನಡೀತಾರಂತ 9ನೇ ಮ್ಯಾಚ್ ನಲ್ಲಿ ಯಾರು ಗೆಲ್ಬಹುದು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನೀವೆಲ್ಲ ನನ್ನ ಒಂದು ಚಾನಲ್ ನೋಡ್ತಾ ಇದ್ದೀರಿ, ನೋಡೋರಿಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಅಂತ ಈ ಒಂದು ವಿಡಿಯೋಲಿ ಏನ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋಸ್ ಟೇಕ್ ಕೇರ್, ಬಾಯ್.